ಲೋಕಸಭೆ ಕಲಾಪದಲ್ಲಿ ವಿಪಕ್ಷಗಳ ಗದ್ದಲ ಗಲಾಟೆ ಮತ್ತೆ ಮುಂದುವರಿತಾ ಇದೆ. ಸದ್ದುಗದ್ದಲ ತೀವ್ರವಾಗ್ತಾ ಇದೆ. ನೀಟ್ ಪರೀಕ್ಷೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಪರೀಕ್ಷಾ ತಡೆ ಕಾಯ್ದೆಯಲ್ಲಿ ಏನು ತಿದ್ದುಪಡಿ ಆಗ್ತಾ ಇತ್ತು, ಅದರಲ್ಲಿ ಈಗ ಚರ್ಚೆ ಆಗಬೇಕು ಅಂತ ಬೇಡಿಕೆ ಇಡಲಾಗ್ತಾ ಇದೆ. ಲೋಕಸಭೆಯಲ್ಲಿ ಇವತ್ತು ಕೂಡ ಚರ್ಚೆ ನಡೀಲೇ ಇಲ್ಲ. ವಿಪಕ್ಷಗಳ ಪ್ರತಿಭಟನೆಗೆ ಲೋಕಸಭೆ ಕಲಾಪ ಬಲಿಯಾಗಿದೆ. ಪ್ರತಿಪಕ್ಷಗಳ ಪ್ರೊಟೆಸ್ಟ್ ಹಿನ್ನೆಲೆಯಲ್ಲಿ ಕಲಾಪ ಮುಂದೂಡಿಕೆಯಾಗಿದೆ. ಮಧ್ಯಾಹ್ನ 2 ಗಂಟೆಗೆ ಕಲಾಪ ಮುಂದೂಡಿಕೆ ಮಾಡಿದ್ದಾರೆ ಸ್ಪೀಕರ್ ಅವರು. ವಿದ್ಯಾರ್ಥಿಗಳ ಮೇಲಿನ ಲಾಠಿ ಚಾರ್ಜ್ಗೆ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಸಂಸತ್ ಭವನದ ಹೊರಗೂ ಕೂಡ ಕಾಂಗ್ರೆಸ್ ಪ್ರತಿಭಟನೆ ಮಾಡ್ತಾ ಇದೆ. ಇನ್ನು ಬಿಹಾರದಲ್ಲಿ ವಿದ್ಯಾರ್ಥಿಗಳ ಮೇಲೆ AK-47 ಗನ್ ಬಳಕೆಯಾಗಿದೆ ಅನ್ನುವಂಥ ಗಂಭೀರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಧಾನಿ ಮೋದಿ ಅವರು, ಅದೇ ರೀತಿಯಾಗಿ ಗೃಹ ಸಚಿವ ಅಮಿತ್ ಶಾ ಅವರು ಬಂದು ಉತ್ತರ ಕೊಡಬೇಕು ಅಂತ ಪಟ್ಟು ಹಿಡಿತಾ ಇದ್ದಾರೆ. ಇದರ ಜೊತೆಗೆ ವಿದ್ಯಾರ್ಥಿಗಳ ಮೇಲೆ ಆದಂತಹ ಲಾಠಿ ಚಾರ್ಜ್ ಏನಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ನೀವೇ ಬಂದು ಉತ್ತರ ಕೊಡಬೇಕು, ಅಂದರೆ ಪ್ರಧಾನಿ ಮೋದಿ ಅವರು ಬಂದು ಉತ್ತರ ಕೊಡಬೇಕು. ಅದೇ ರೀತಿಯಾಗಿ ಗೃಹ ಸಚಿವ ಅಮಿತ್ ಶಾ ಅವರು ಬಂದು ಅದರ ಬಗ್ಗೆ ಮಾತನಾಡಬೇಕು, ಉತ್ತರ ಕೊಡಬೇಕು, ಚರ್ಚೆಯಲ್ಲಿ ಭಾಗಿಯಾಗಬೇಕು ಅಂತ ಒತ್ತಡವನ್ನು ಹೇರ್ತಾ ಇದ್ದಾರೆ. ಈ ನಡುವೆ ಅದು ಸಾಧ್ಯ ಇಲ್ಲ ಅನ್ನುವಂತಹ ವಿಚಾರವೂ ಕೂಡ ಈಗ ಗೊತ್ತಾಗ್ತಾ ಇದೆ. ಹೀಗಾಗಿ ಈ ಒಂದು ಪ್ರತಿರೋಧ ಮತ್ತಷ್ಟು ಹೆಚ್ಚಳ ಆಗೋ ಸಾಧ್ಯತೆ ಇದೆ. ಇನ್ನು ವಿರೋಧ ಪಕ್ಷಗಳ ಸಂಸದರ ನಡೆಯನ್ನ ವಿರೋಧಿಸಿ ಕೂಡ ಪ್ರತಿಭಟನೆ ಆಗ್ತಾ ಇದೆ. ಸಂಸತ್ ಭವನದ ಮುಂದೆ ಬಿಜೆಪಿ ಸಂಸದರು ಪ್ರತಿಭಟನೆ ಮಾಡಿದ್ದಾರೆ. ಸಂಸತ್ನ ಮಕರ ದ್ವಾರದ ಬಳಿಯಲ್ಲಿ NDA ಸಂಸದರು ಧರಣಿ ಮಾಡಿದ್ದಾರೆ. ಇತ್ತ ಕಲಾಪಕ್ಕೆ ಅಡ್ಡಿಪಡಿಸ್ತಾ ಇರೋದಕ್ಕೆ NDA ಸಂಸದರು ಕೂಡ ಪ್ರತಿಭಟನೆ ಮಾಡಿದ್ದಾರೆ. ಬಿಜೆಪಿ ಸಂಸದರು ಕೂಡ ಪ್ರತಿಭಟನೆ ಮಾಡಿದ್ದಾರೆ. ಇದು ಕೇವಲ ಒಬ್ಬರ ವಿರುದ್ಧ ಮತ್ತೊಬ್ಬರ ಪ್ರತಿಭಟನೆ, ಸದ್ದು ಗದ್ದಲ, ಆರೋಪ ಇದಕ್ಕೆ ಮಾತ್ರ ಬಲಿಯಾಗ್ತಾ ಇದೆ. ಆದರೆ ವಿದ್ಯಾರ್ಥಿಗಳ ಮೇಲೆ ಆಗ್ತಾ ಇರುವಂತಹ ಒಂದು ದೌರ್ಜನ್ಯ ನೋಡಿ, ಭಯೋತ್ಪಾದಕರ ಮೇಲೆ ಈ AK-47 ಗನ್ನನ್ನು ಬಳಕೆ ಮಾಡಲಾಗ್ತಾ ಇತ್ತು. ಒಬ್ಬ ಅಧಿಕಾರಿಯನ್ನು ಸಸ್ಪೆಂಡ್ ಕೂಡ ಮಾಡಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಬಿಹಾರದಲ್ಲಿ ನಡೆದಿರುವಂತಹ ಘಟನೆ ಇದು ಪ್ರಜಾಪ್ರಭುತ್ವದಲ್ಲಿ ನಡೀತಾ ಇರುವಂತಹ ಹೋರಾಟಗಳನ್ನು ತುಂಬ ಒಂದು ರೀತಿ ಹೆದರಿಸುವಂತಹ ಪ್ರಕ್ರಿಯೆ. ಇದಕ್ಕೆ ಸಂಬಂಧಪಟ್ಟಂತೆ ಪ್ರಧಾನಿಯವರು ಇದರ ಸೂಕ್ಷ್ಮತೆಯನ್ನು ಅರಿತುಕೊಂಡು ಅದರ ಬಗ್ಗೆ ಸದನದಲ್ಲಿ ಮಾತಾಡಬೇಕು ಅನ್ನೋ ಬೇಡಿಕೆ ಇದೆ. ಗೃಹ ಸಚಿವರು ಕೂಡ ಬರಬೇಕು, ಅವರು ಕೂಡ ಮಾತನಾಡಬೇಕು ಅನ್ನುವಂತಹ ಒತ್ತಾಯ ಇತ್ತ ವಿಪಕ್ಷಗಳು ಕೈ ಬಿಡ್ತಾ ಇಲ್ಲ. ಅದನ್ನು ಅವರು ಬರಬೇಕು, ಮಾತಾಡಬೇಕು. ದೆಹಲಿಯಲ್ಲಿ ಆಗಿರುವಂತಹ ಲಾಠಿ ಚಾರ್ಜ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟೀಕರಣ ಕೊಡಬೇಕು ಅಂತ ಒಂದು ಕಡೆ ವಿಪಕ್ಷಗಳು ಪಟ್ಟು ಹಿಡಿದು ಕೂತಿದ್ದಾವೆ. ಮತ್ತೊಂದು ಕಡೆ NDA ಸಂಸದರು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ತೀವ್ರವಾಗಿ ಪ್ರತಿಭಟನೆಗೆ ಮುಂದಾಗ್ತಾ ಇದ್ದಾರೆ.